ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಏನಂತಂದರೆ ಸಮ್ಮರ್ ಶುರು ಆಗಿದೆ. ನಮಗೆ ಅಂತಂದರೆ ಲೈಕ್ ಒಂದು 15 ಇಯರ್ಸ್ ಬ್ಯಾಕ್ ಎಲ್ಲ ಬೇಸಿಗೆ ರಜೆ ಅಂದರೆ ಅಜ್ಜಿ ಮನೆಗೆ ಹೋಗೋದು, ರಿಲೇಟಿವ್ಸ್ ಮನೆಗೆ ಹೋಗೋದು ಆ ಥರ ಇತ್ತು. ಈಗ ಅಫ್ಕೋರ್ಸ್ ಸಮ್ಮರ್ ಕ್ಯಾಂಪ್ ಶುರು ಆಗಿದೆ ಭಾಳಷ್ಟು ವರ್ಷಗಳಿಂದ. ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದ ಟ್ರಸ್ಟ್ ಇದೆ. ಅಲ್ಲಿ ಅವರು ಹೈಸ್ಕೂಲಿಗೆ ಬಂದಿರೋಂಥ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ 7 ಡೇಸ್ಗೆ ಇನ್ ಹೌಸ್, ಅಂದರೆ ಮಕ್ಕಳು ಅಲ್ಲೇ ಉಳ್ಕೊಂಡು ಅಲ್ಲೇ ಕಂಪ್ಲೀಟ್ ಇರ್ತಾರೆ 7 ದಿನವೂ. ಮಧ್ಯದಲ್ಲಿ ಯಾರೂ ಬಿಡಲ್ಲ, ರಿಲೇಟಿವ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಮಧ್ಯ ನೋಡೋ ಥರ. ಏನಕ್ಕೆ ಅಂದರೆ ಒಂದು ಇಂಡಿಪೆಂಡೆನ್ಸಿ, ಅವರಾಗವರೇ ಒಂದು ಬದುಕುವಂಥ ಶೈಲಿ ಕಲಿಸ್ಕೊಡೋಕ್ಕೆ. ನಮ್ಮ ಅಕ್ಕನ ಮಗ ಬಂದಿದ್ದಾನೆ. ಅವನು ಇವಾಗ 7th ಕಂಪ್ಲೀಟಾಗಿ 8th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ. ಒಂದು ಪ್ರೌಢಶಾಲೆ ನೆಕ್ಸ್ಟ್. ಸೊ ಆ ಪ್ರೌಢತೆ ಬರೋದಕ್ಕೋಸ್ಕರ ಅವನಿಗೆ ಇಲ್ಲಿ ಒಂದು ವಾರ ಸೇರಿಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಫೀಸು ಅಷ್ಟೇ ತುಂಬ ಮಿನಿಮಲ್ ಆಗಿದೆ. 1 ವೀಕಿಗೆ ಬೆಳಗ್ಗೆ ಹಾಲು, ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಲಘು ಉಪಹಾರ, ರಾತ್ರಿ ಊಟ, ಜೊತೆಗೆ ಯೋಗ, ವೇದ ಪಾಠಗಳು, ರಾಮಾಯಣ ಮಹಾಭಾರತ, ಹಾಗೆ ಸುಮಾರು ನಮ್ಮ ಕವಿಗಳ ಬಗ್ಗೆ, ಕನ್ನಡದ ಬಗ್ಗೆ ಬಹಳಷ್ಟು ಇನ್ನೂ ವಿಚಾರಗಳಿದೆ, ಹೇಳ್ತಾ ಹೋಗಬೇಕು. ಅದರದ್ದೆಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ನಾವಿವಾಗ ಬಂದಿದ್ದೀವಿ ಭಾನುವಾರ ಬೆಳಗ್ಗೆ. ಇಲ್ಲಿ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಸೊ ಎಸ್, ಇದು ಎಂಟ್ರೆನ್ಸ್. ಹೋಗ್ತೀನಿ ಒಳಗಡೆ. ಹೋಗ್ತಾ ನೋಡೋಣ ಏನೇನಿದೆ ಅಂತ. ಐ ಆಮ್ ಎಕ್ಸೈಟೆಡ್. ಹಾಯ್, ಹೇಗೆ ಅನ್ನಿಸ್ತಾ ಇದೆ? ಸೊ 1 ವೀಕ್ ಲಗೇಜ್. ಹೌ ಯು ಫೀಲಿಂಗ್? ಗುಡ್. ಎಕ್ಸೈಟೆಡ್ ಯಾ ಆರ್ ಸ್ಕೇರ್ಡ್? ಬಿಟ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್. ಓಕೆ, ಫಸ್ಟ್ ಟೈಮಾ ಅಪ್ಪ ಅಮ್ಮನ ಬಿಟ್ಟು 1 ವೀಕ್ ಹೋಗ್ತಾ ಇರೋದು? ಇಲ್ಲ, ಅಂದರೆ ಟ್ರಿಪ್ಗೆಲ್ಲ ಹೋಗ್ತಾ ಇದ್ದೆ 1 ವೀಕ್ ಫುಲ್ಲು. ಹಾಂ, ಬಟ್ ಈ ಥರ ಸ್ಕೂಲ್ಗೆ ಸೇರ್ಕೊಳ್ಳೋದು ಫಸ್ಟ್ ಟೈಮ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶಿಸ್ತು ಇಲ್ಲಿಂದನೇ ಶುರು ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ನಡೀತಾ ಇದೆ. ಸೊ ಈ ಶಿಬಿರದಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ನಿರ್ವಹಿಸ್ತಾ ಇರೋದು ಒಂಥರ ಲೀಡ್ ಹೇಳ್ಬೋದು, ಸರ್ ನಿತ್ಯಾನಂದ ಅಂತ ಹೇಳಿ. ಅವ್ರ ಬಗ್ಗೆ ಕೇಳೋಣ ಬನ್ನಿ, ಹೇಗೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿದ್ರು. ನಮಸ್ತೆ, ನಾನು ನಿತ್ಯಾನಂದ ವಿವೇಕವಂಶಿ, ವಿವೇಕ ವಿದ್ಯಾವಾಹಿನಿ ಟ್ರಸ್ಟ್ನ ಸ್ಥಾಪಕ. ಇವತ್ತು ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಲ್ಲಿ ವಿವೇಕ ಶಿಬಿರದ ಸಂಭ್ರಮ. ಪ್ರತಿ ವರ್ಷ ಏಪ್ರಿಲ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳ ಕಲರವ ಭಾಳ ಖುಷಿಯಾಗಿ 7 ದಿನ ಇಲ್ಲಿ ಶಿಬಿರವನ್ನು ಮಾಡೋದಕ್ಕೆ ಅಂತ ಮಕ್ಕಳು ಬರ್ತಾರೆ. ಇವತ್ತು ಅದೇ ರೀತಿ ಸಂಭ್ರಮದ ವಾತಾವರಣ. ಮೊದಲನೇ ದಿನ ಇವತ್ತು 100 ಮಕ್ಕಳು, ಗಂಡು ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳು ಪೇರೆಂಟ್ಸನ್ನು ಕರ್ಕೊಂಡು ಬಂದಿದ್ದಾರೆ. ಒಂದು ಇಡೀ ವಾರ ನೈತಿಕ ಶಿಕ್ಷಣವನ್ನು ಕಲಿಯೋದಕ್ಕೆ, ಕೇವಲ ನಾಟ್ ಓನ್ಲಿ ನೈತಿಕ ಶಿಕ್ಷಣ, ಮಾರಲ್ ಎಜುಕೇಷನ್ ಮಾತ್ರ ಅಲ್ಲ, ಬದಲಾಗಿ ಅವರಿಗೆ ಸೋಷಿಯಲೈಸ್ ಆಗುವಂಥದ್ದು. ಬೆಂಗಳೂರಿನಂಥ ನಗರಗಳಲ್ಲಿ ಸ್ನೇಹಿತರು ಭಾಳ ಕಡಿಮೆ ಇರ್ತಾರೆ, ಅಥವಾ ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳನ್ನು ಬಿಡೋದು ತುಂಬ ಕಷ್ಟ ಇರ್ತದೆ. ಆದರೆ ಈ ವಾತಾವರಣದಲ್ಲಿ ಮಕ್ಕಳು ಸುಮಾರು ದಿನಗಳ ಕಾಲ ಹೊಸ ಸ್ನೇಹಿತರ ಜೊತೆ ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೋದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಶಿಬಿರವನ್ನು ಆಯೋಜನೆ ಮಾಡ್ತಾ ಇರೋದು. ಒಳ್ಳೆಯ ರೆಸ್ಪಾನ್ಸ್ ಇದೆ. ತುಂಬ ಜನರಿಗೆ ನೈತಿಕ ಶಿಕ್ಷಣ ಬೇಕು ಅನ್ನೋದರಿಂದ ಮನವರಿಕೆ ಆಗ್ತಾ ಇದೆ. ನಾವು 1 ಬ್ಯಾಚಿಂದ ಶುರು ಮಾಡಿದ್ದು ಇವತ್ತು 6 ಬ್ಯಾಚಿಗೆ ಬಂದು ನಿಂತಿದೆ. ಸುಮಾರು 500 ಮಕ್ಕಳು ಈ ವರ್ಷ ಈ ಶಿಬಿರವನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮಗಿನ್ನೂ ತುಂಬ ಜನಕ್ಕೆ ಈ ಶಿಬಿರದ ಲಾಭವನ್ನು ಕೊಡಬೇಕು ಅನ್ನೋ ಆಸೆ ಇದೆ. ಆದರೆ ವ್ಯಾಪ್ತಿ, ಶಕ್ತಿ ಎಲ್ಲವನ್ನು ಯೋಚನೆ ಮಾಡಿದಾಗ 500 ದೊಡ್ಡ ಸಂಖ್ಯೆ ಅಂತ ನಮ್ಗೆ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ತಗೊಂಡೋಗಬೇಕು ಅನ್ನೋ ಆಸೆ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕು. ಧನ್ಯವಾದ. ಥ್ಯಾಂಕ್ ಯು. ಸೊ ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಆಯಿತು. ರೂಮ್ಸ್ಗಳಿಗೆ ಹೋಗ್ತಾ ಇದ್ದೀವಿ. ಸುಮಾರು 200 ರೂಮ್ ಇದೆ ಅಂತ ಹೇಳಿದರು. ಆ್ಯಂಡ್ ಬ್ರೇಕ್ಫಾಸ್ಟ್ ಅವರೇ ಅರೇಂಜ್ ಮಾಡಿದ್ದಾರೆ, ಮಧ್ಯಾಹ್ನ ಲಂಚ್ಗೂ ಅವರೇ ಅರೇಂಜ್ ಮಾಡಿದ್ದಾರೆ.
ತುಂಬ ಪ್ರಶಾಂತವಾಗಿದೆ, ಇಷ್ಟು ರಿಲ್ಯಾಕ್ಸಿಂಗ್ ಆಗಿದೆ. ಹಾಗೆ ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ರ್ಯಾಕ್ ನಾವು ಮಾಡ್ಕೊಂಡಿರ್ತೀವಿ ಲಗೇಜ್ ಇಡೋಕ್ಕೆ ಜಾಗ. ಸೊ ಒಂದು ರೂಮಲ್ಲಿ ಇಬ್ಬರು ಮಕ್ಕಳನ್ನ ಅಕೊಮಡೇಟ್ ಮಾಡ್ತಾ ಇದ್ದಾರೆ. ಒಂದು ಬೆಡ್, ಕಿಟಕಿ ವಿತ್ ಮಸ್ಕಿಟೋ ನೆಟ್, ಇನ್ನೊಂದು ಮಗುಗೆ ಕೆಳಗಡೆ. ಹಾಗೆ ಇಲ್ಲಿ ಗುರುಗಳು ಹಾಗೂ ಅಮ್ಮನವರ ಫೋಟೋ ಇದೆ. ಸ್ಟಡಿ ಟೇಬಲ್, ಫ್ಯಾನು, ಸಾಕು ಬೇಸಿಕ್ ಕಂಫರ್ಟ್ಸ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಮಕ್ಕಳಿಗೆ ಭಾಳಷ್ಟು ಪುಸ್ತಕಗಳು ಕೊಟ್ಟಿದ್ದಾರೆ. ಪ್ಯಾಸೇಜ್, ಬಟ್ಟೆ ಒಣಗಾಕೋ ಜಾಗ, ಇಷ್ಟು ದೊಡ್ಡದಾಗಿದೆ. ವಾಶ್ರೂಮ್ಸ್ ಕೂಡ. ಯಾ ತುಂಬ ದೊಡ್ಡದಾಗಿದೆ ಬಾತ್ರೂಮ್. ಒಂದು ಸತಿಗೆ ಒಂದು 5-6 ಜನ ಸ್ನಾನಕ್ಕೆ ಹೋಗ್ಬೋದು. ಇದು ದೇವಸ್ಥಾನ. ಧ್ಯಾನ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಈ ಜಾಗ ತುಂಬಾ ಪವಿತ್ರವಾಗಿರುವ ಜಾಗ. ಯಾಕಂತ ಹೇಳಿದ್ರೆ ವಿದ್ಯೆಯನ್ನು ದಾನ ಮಾಡ್ತಾರೆ. ಇಲ್ಲಿ ಇದು ಸನ್ಯಾಸಿಗಳಿಂದ ನಡೆಸಲ್ಪಡುತ್ತೆ. ಸನ್ಯಾಸಿಗಳು ಅಂತ ಕೆಲವರಿಗೆ ಐಡಿಯಾ ಇಲ್ಲದೆ ಇರ್ಬೋದು. ಯಾವ ವ್ಯಕ್ತಿ ವಿವೇಕಾನಂದರಿಂದ ಇನ್ಸ್ಪೈರ್ ಆಗಿ, ಸ್ವಾಮಿ ವಿವೇಕಾನಂದರಿಂದ, ರಾಮಕೃಷ್ಣರಿಂದ, ಶಾಂತಪಾತ್ರರಿಂದ ಇನ್ಸ್ಪೈರ್ ಆಗಿ ತಮ್ಮ ಇಡೀ ಜೀವನವನ್ನ ಸಮಾಜಕ್ಕೆ, ಇನ್ನೊಬ್ಬರಿಗೆ ಧರ್ಮಕ್ಕಾಗಿ ಕೊಡ್ತಾರೋ, ಸ್ವಂತದ್ದು ಅಂತ ಏನು ಮಾಡ್ಕೊಳ್ಳೋದಿಲ್ವೋ ಅಂತವ್ರನ್ನ ನಾವು ಸನ್ಯಾಸಿಗಳು ಅಂತ ಕರಿತೀವಿ. ಸನ್ಯಾಸಿಗಳು, ಸಾಧುಗಳು, ಸಂತರು. ಏನು ಅನ್ನಿಸ್ತಾ ಇದೆ? ಒಂದು ವಾರ ಮಗನ್ ಬಿಟ್ಟಿರ್ಬೇಕಲ್ಲ? ನಮಗೂ ವಸ್ತು ಅಭಯ್ ಒಂದು ಫುಲ್ ಎಕ್ಸೈಟ್ ಆಗಿದ್ದಾನೆ. ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಲೈಕ್ ಅವನಿಗೆ ಎಂಗೇಜ್ ಆಗಬೇಕು ಸಮ್ಮರ್ ಕ್ಯಾಂಪು ಆ್ಯಂಡ್ ಸ್ಪಿರಿಚುವಲ್ ಕಾನ್ಸೆಪ್ಟ್ಸ್ ಎಲ್ಲ ಅವ್ನು ಕಲಿತಾನೆ. ಅದು ತುಂಬ ಗುಡ್ ಥಿಂಗ್. ಅವನಿಗೂ ಹೊಸ್ತು, ನಮಗೂ ಹೊಸ್ತು. ಅವನು ಇದರಲ್ಲಿ ಈಗ ಸಮ್ಮರ್ ಕ್ಯಾಂಪಲ್ಲಿ ಅವನು ಯೋಗ ಮತ್ತು ಮೆಡಿಟೇಷನ್ನು ಮತ್ತು ಆಧ್ಯಾತ್ಮಿಕದ ಬಗ್ಗೆ ಎಲ್ಲನೂ ಅವನಿಗೆ ಸೊ ಇಟ್ಸ್ ಗುಡ್ ಥಿಂಗ್ ಟು ನೋ. ಅದನ್ನೆಲ್ಲ ಕಲಿತಾನೆ. ನಾವು ಮನೇಲಿದ್ರೆ ಅದನ್ನೆಲ್ಲ ಹೇಳಕ್ಕಂತೂ ಖಂಡಿತ ಆಗೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಇವಾಗಿನ ಪೇರೆಂಟ್ಸ್ ಎಲ್ಲ ಮಕ್ಕಳು ಬಿದ್ದರೆ ಇದ್ರೆ ಸ್ವಲ್ಪ ಹೆದರ್ಕೊಳ್ತಾರೆ, ಏನೋ ಸೆನ್ಸಿಟಿವ್ ಆಗಿ ಬೆಳೆಸೋದು ಆ ಥರದ್ರಲ್ಲಿ ಬಿಡಬೇಕು ಇಂಡಿಪೆಂಡೆಂಟ್ ಆಗಿ. ಇಂಡಿಪೆಂಡೆನ್ಸಿ, ಒಂದು ಡಿಸಿಪ್ಲಿನ್ ಕಲಿತಾರೆ, ಇನ್ನೊಂದು ಈ ಥರ ಆಧ್ಯಾತ್ಮಿಕದ ಬಗ್ಗೆ ಕಲ್ತ್ಕೋತಾರೆ. ಅದು ಆಡೆಡ್ ಅಡ್ವಾಂಟೇಜ್ ಇದೆ. ಓಕೆ, ಥ್ಯಾಂಕ್ ಯು. ಹುಣಸೆ ಹಣ್ಣು ಯಮ್ಮಿ ಯಮ್ಮಿ ಚೆನ್ನಾಗಿದೆ ಅಲ್ಲ? ಸುಮಾರು ಮಧ್ಯಾಹ್ನ ಆಗಿದೆ. ಸ್ವಾಮೀಜಿ ಇದ್ದಾರೆ, ಅವರು ಒಂದಷ್ಟು ಪ್ರವಚನ ಎಲ್ಲ ಕೊಟ್ಟು ಈಗ ಎಲ್ಲ ಮಕ್ಕಳನ್ನ ಊಟಕ್ಕೆ ಬಿಟ್ಟಿದ್ದಾರೆ. ಸೊ ಲೈಟಾಗಿ ಇಲ್ಲಿ ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ನಾವು. ಇನ್ನು 1 ವಾರಗಳ ಕಾಲ ಶಿಬಿರ, ಈ ಬ್ಯಾಚಿನ ಶಿಬಿರ. ಹಾಗೆ ಏಪ್ರಿಲ್ ಪೂರ್ತಿ ಇನ್ನು ವಾರ ಶಿಬಿರಗಳು ನಡೀತಾನೆ ಇರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೈಸೂರಲ್ಲಿ ರಾಮಕೃಷ್ಣ ಆಶ್ರಮದ ಒಳಗಡೆ ರಿಮ್ಸೆ ಅಂತ ಇದೆ, RIMSE ರಿಮ್ಸ್ ಅಂತ. ಇಲ್ಲಿ ವಿವೇಕಾನಂದ ಟ್ರಸ್ಟ್ ಅವರು ಶಿಬಿರಗಳನ್ನ ನಡೆಸ್ತಿದ್ದಾರೆ. ಓನ್ಲಿ ಫಾರ್ 8th, 9th, 10th ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ ಬೇರೆ ಬೇರೆ ಬ್ಯಾಚಲ್ಲಿ ಮಾಡ್ತಾರೆ.
ಸೊ ಇಂಟ್ರೆಸ್ಟೆಡ್ ಇದ್ದರೆ ನಾನು ನಂಬರ್ ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಹಾಗೆ ಅಡ್ಮಿಷನ್ಸ್ ಮಾಡಿಸ್ಬೋದು. ಥ್ಯಾಂಕ್ ಯು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕೆರಿಯರ್ ಮಾಮ್ ಆ್ಯಂಡ್ ಅಗ್ಗು. ಥ್ಯಾಂಕ್ ಯು. ಹಾಗೆ ಆದಷ್ಟು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.